ನಮಸ್ಕಾರ. ಸಾಲಿಡ್ ವರ್ಕ್ಸ್ ತರಬೇತಿ ಭಾಗ 8 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಸೆಂಬ್ಲಿಯಲ್ಲಿ ಮೆಕ್ಯಾನಿಕಲ್ ಮೇಟ್ಸ್ನ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಸಾಲಿಡ್ ವರ್ಕ್ಸ್ ಓಪನ್ ಮಾಡಿದ್ದೀನಿ. ನ್ಯೂ ಅಸೆಂಬ್ಲಿ, ಓಕೆ. ಇದರಲ್ಲಿ ನಾನು ಕ್ಯಾಮ್ ಅಸೆಂಬ್ಲಿನ ಓಪನ್ ಮಾಡ್ತೀನಿ. ಏಕೆಂದರೆ ಮೇಟಲ್ಲಿ ಅಡ್ವಾನ್ಸ್ಡ್ ಮೇಟ್ಸ್ಗೆ ಹೋದರೆ ಮೆಕ್ಯಾನಿಕಲ್ ಮೇಟ್ಸ್ಗೆ ಹೋದರೆ ಮೊದಲಿರೋದೆ ಕ್ಯಾಮ್. ಮೆಕ್ಯಾನಿಕಲ್ ಮೇಟ್ಸಲ್ಲಿ ಇಷ್ಟು ಥರ ಇರುತ್ತೆ. ಸೊ ಮೊದಲಿಗೆ ಕ್ಯಾಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಈ ಫೇಸ್ ಯಾವಾಗೂ ಟಚ್ ಆಗೇ ಇರಬೇಕು, ಅಂದರೆ ಈ ಪ್ರೊಫೈಲ್ಗೆ. ಸೊ ಏಕೆಂದರೆ ಕ್ಯಾಮ್ ವರ್ಕ್ ಆಗೋದು ಅದೇ ರೀತಿ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಇದೊಂದು ಸಪ್ರೇಟ್ ಅಸೆಂಬ್ಲಿ ಆಗಿರೋದ್ರಿಂದ ಇದನ್ನು ಓಪನ್ ಮಾಡ್ತೀನಿ. ಓಕೆ, ಈ ಫೇಸು ಯಾವಾಗಲೂ ಟಚ್ ಆಗಿರಬೇಕು. ಸೊ ನೀವು ಅಂದ್ಕೊಬೋದು ಇದಕ್ಕೆ ಟ್ಯಾಂಜೆಂಟ್ ಮೇಟ್ ಕೊಟ್ಟರೆ ಸರೋಗ್ಬಿಡುತ್ತೆ ಅಂತ. ಟ್ಯಾಂಜೆಂಟ್ ಮೇಟ್ ಕೊಟ್ಟರೆ ನಿಮಗೆ ಈ ಫೇಸ್ ಮಾತ್ರ ಕಾಂಟ್ಯಾಕ್ಟಿಗೆ ಬರುತ್ತೆ. ಇದು ರೊಟೇಟ್ ಆದಾಗ ಇಷ್ಟು ಫೇಸ್ಗೆ ಕಾಂಟ್ಯಾಕ್ಟ್ ಬರೋಲ್ಲ. ಅದಕ್ಕೋಸ್ಕರ ಕ್ಯಾಮ್ ಮೇಟ್ ಅಂತಲೇ ಒಂದು ಆಪ್ಷನ್ ಇದೆ. ಮೆಕ್ಯಾನಿಕಲ್ ಕ್ಯಾಮ್ ಕೊಟ್ಟರೆ ಕ್ಯಾಮ್ದು ಪಾತ್ನ ಕ್ಲಿಕ್ ಮಾಡಬೇಕು. ಆಮೇಲೆ ಕ್ಯಾಮ್ ಫಾಲೋವರ್, ಒಂದು ಕೊಟ್ಟರೆ ಸಾಕು ಅನಿಸುತ್ತೆ. ಓಕೆ, ಈಗ ನೋಡಿ ಇದನ್ನು ನಾನು ರೊಟೇಟ್ ಮಾಡಿದ್ರೆ ಅದೇ ಪ್ರಕಾರ ಹೋಗುತ್ತೆ. ಓಕೆ, ಇದು ಕ್ಯಾಮ್ ಮೇಟ್ ಅನ್ನು ಕ್ಲೋಸ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಮೇಟ್ ಬಂದು ಗೇರ್ ಅಸೆಂಬ್ಲಿ ಓಪನ್ ಮಾಡ್ತೀನಿ. ಮೆಕ್ಯಾನಿಕಲ್ ಮೇಟ್ ಗೇರ್ ಕೊಟ್ಟಾಗ ಈ ಸರ್ಕಲ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ರೇಷಿಯೋ ತೋರಿಸುತ್ತೆ ಎಷ್ಟಿದೆ ಅಂತ. ನಿಮಗೆ ಇದು 1:1 ಇದ್ದಾಗ ಓಕೆ ಕೊಟ್ಟು ಇದನ್ನು ರೊಟೇಟ್ ಮಾಡಿದ್ರೆ ಸೊ ಅದೂ ರೊಟೇಟ್ ಆಗುತ್ತೆ. ಸೊ ಆ ಮೇಟ್ ಕೊಡೋಕ್ಕೆ ಮುಂಚೆ ಅಪ್ರಾಕ್ಸಿಮೇಟಾಗಿ ನೀವು ಅದನ್ನು ಇಟ್ಕೊಬೇಕಾಗತ್ತೆ. ನಾನೀಗ ಸದ್ಯಕ್ಕೆ ಸಪ್ರೆಸ್ ಮಾಡ್ತೀನಿ. ಇದನ್ನು ಸಪ್ರೆಸ್ ಮಾಡಿಬಿಟ್ಟು ಈ ರೀತಿ ಇಟ್ಟಿರ್ತೀನಿ. ಮೇಟ್ನ ಅನ್ಸಪ್ರೆಸ್ ಮಾಡ್ತೀನಿ. ಇದು ಗೇರ್ ಮೇಟ್. ಓಕೆ, ಕ್ಲೋಸ್ ಮಾಡ್ತೀನಿ. ಈಗ ಹಿಂಜ್ ಅಸೆಂಬ್ಲಿ. ಇಲ್ಲಿ ಇದನ್ನು ನೀವು ಕಾನ್ಸಂಟ್ರಿಕ್ ಮೇಟ್ ಕೊಟ್ಟು ಮತ್ತು ಆ್ಯಂಗಲ್ ಲಿಮಿಟ್ ಕೊಟ್ಟು ಸಹ ಮಾಡ್ಬೋದು. ಅದ್ರ ಬದಲು ಅವರು ಸಾಲಿಡ್ ವರ್ಕ್ಸಲ್ಲಿ ಡೈರೆಕ್ಟಾಗಿ ಹಿಂಜ್ ಮೇಟ್ ಅಂತ ಕೊಟ್ಟಿದ್ದಾರೆ. ಕಾನ್ಸಂಟ್ರಿಕ್ ಆಗಬೇಕಾಗಿರೋದು ಇದು ಮತ್ತು ಇದು, ಮತ್ತು ಇಲ್ಲೇ ತೋರಿಸುತ್ತೆ. ಎಂಡ್ ಫೇಸಸ್ ಕೊಡಬೇಕು. ಈ ಫೇಸ್ ಮತ್ತು ಈ ಫೇಸ್, ಎಂಡ್ ಫೇಸ್ ಕೊಟ್ಟು ಓಕೆ ಕೊಟ್ಟರೆ ಅದೇ ನಿಮಗೆ ಹಿಂಜ್ ಆಯಿತು. ಅದರಲ್ಲಿ ಮತ್ತೆ ಸ್ಪೆಸಿಫೈ ಆ್ಯಂಗಲ್ ಲಿಮಿಟ್ಸ್ ಅಂತ ಇಲ್ಲಿದೆ ಕೊಟ್ಟು ಇದು
ಇದು ಮತ್ತು ಓಕೆ ಆ್ಯಂಗಲ್ ಲಿಮಿಟ್ಸ್ ನಾನೊಂದು 30ವರೆಗೂ ಕೊಡ್ತೀನಿ, ಜಸ್ಟ್ ಫಾರ್ ತೋರ್ಸೋಕ್ಕೋಸ್ಕರ. ಮಿನಿಮಮ್ಮೇ 30 ತೊಗೊತಾ ಇದೆ. 60 30ಇಂದ 60ವರೆಗೂ ಮೂವ್ ಆಗುತ್ತೆ. ಇದು ಹಿಂಜ್ ಮೇಟ್. ಇದನ್ನು ನೀವು ಮೆಕ್ಯಾನಿಕಲ್ ಆಗಿ ಕರೆಕ್ಟಾಗಿ 90ಗೆ ಎಲ್ಲಿ ತೊಗೊಳುತ್ತೆ, ಅದರಿಂದ 0ಗೆ ಎಲ್ಲಿವರೆಗೂ ಮೂವ್ ಆಗುತ್ತೆ ಅದನ್ನು ನೀವು ಮಾಡ್ಬೋದು. ನಾನು ಜಸ್ಟ್ ತೋರ್ಸೋಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ನೆಕ್ಸ್ಟು ರ್ಯಾಕ್ ಆ್ಯಂಡ್ ಪಿನಿಯನ್. ಸೊ ಈ ರ್ಯಾಕ್ ಆ್ಯಂಡ್ ಪಿನಿಯನಲ್ಲಿ ಫಸ್ಟು ನಾನಿದು ರ್ಯಾಕ್ನ ಫಿಕ್ಸ್ ಮಾಡ್ಕೊತೀನಿ. ಮತ್ತು ನೀವು ಇದು ಡಿಸ್ಟೆನ್ಸ್ ನೋಡಿಕೊಂಡು ಒಂದು ಲೈನ್ ಹಾಕ್ಬಿಟ್ಟು ಅದು ಕಾನ್ಸಂಟ್ರಿಕ್ ಎಲ್ಲ ಮಾಡ್ಕೊಬೇಕಾಗತ್ತೆ, ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕಾಗತ್ತೆ. ನಾನು ಜಸ್ಟ್ ರ್ಯಾಕ್ ಆ್ಯಂಡ್ ಪಿನಿಯನ್ ಮೇಟ್ನ ಕೊಡೋದು ಯಾವ ಥರ ಅಂತ ತೋರಿಸ್ತೇನೆ ಅಷ್ಟೇ. ಮೆಕ್ಯಾನಿಕಲ್ ರ್ಯಾಕ್. ಓಕೆ, ಈ ಫೇಸ್ ಕೊಡ್ತೀನಿ. ಪಿನಿಯನ್ಗೆ ಈ ಸರ್ಕಲ್ ಕೊಡ್ತೀನಿ. ಓಕೆ ಕೊಡ್ತೀನಿ. ರೊಟೇಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರನೇ ಇದು ಹೈಟ್ನ ಸೆಟ್ ಮಾಡಬೇಕು. ಹೈಟ್ನ ಸೆಟ್ ಮಾಡಿದ್ರೆ ಅದು ರೊಟೇಟ್ ಆಗುತ್ತೆ. ಸೊ ಹೈಟ್ನ ಸೆಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಬಂದರೆ ನಿಮಗೆ ಹಿಡನ್ ಆ್ಯಕ್ಸಿಸ್ ಇರುತ್ತೆ, ಟೆಂಪ್ರರಿ ಆ್ಯಕ್ಸಿಸ್. ಇದರಿಂದ ಇದು ನನಗೆ ಒಂದು 200 ಕೊಡ್ತೀನಿ. ಸೊ ನೀವು ಅದು ಗೇರ್ ಮಾಡಬೇಕಾದ್ರೇ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕು. ಇದು ನನಗೆ 200 ಇಲ್ಲ, ಇನ್ನೂ ಕಮ್ಮಿ ಇದೆ. 195 ಕೊಡ್ತೀನಿ. ಓಕೆ, ಈಗ ನೋಡ್ಬೋದು. ಅಂದರೆ ನಾನು ಆಗಲೇ ಹೇಳಿದ ಥರ ಫಸ್ಟು ಅಪ್ರಾಕ್ಸಿಮೇಟಾಗಿ ಇಟ್ಕೊಂಡು ಆಮೇಲೆ ಮೇಟ್ ಕೊಟ್ಟರೆ ನಿಮಗೆ ಅದೇ ಪ್ರಕಾರ ರನ್ ಆಗುತ್ತೆ. ಈಗ ಇದನ್ನು ಅನ್ಸಪ್ರೆಸ್ ಮಾಡ್ತೀನಿ. ಸೊ ಇದೇನಕ್ಕೆ ಈ ಥರ ಆಗ್ತಿದೆ ಅಂದರೆ ನಾವು ಆ ಡಿಸ್ಟೆನ್ಸ್ನ ಅಪ್ರಾಕ್ಸಿಮೇಟಾಗಿ ಕೊಟ್ಟಿದ್ದೀವಿ, ಅದರಿಂದ ಆ ಥರ ಆಗ್ತಾಯಿದೆ. ಮತ್ತು ಇದರಲ್ಲಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟು ನೀವು ಇದು ಮಾಡಿದ್ರೆ ನಿಮಗೆ ರ್ಯಾಕ್ ಆ್ಯಂಡ್ ಪಿನಿಯನ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಮತ್ತು ಸ್ಕ್ರೂ. ಮೇಟ್ ಕೊಟ್ಟು ಮೆಕ್ಯಾನಿಕಲ್ ಮೇಟ್, ಸ್ಕ್ರೂ. ಇದು ಮತ್ತು ಈ ಫೇಸ್ನ ಕೊಟ್ಟು ನಿಮಗೆ ಒಂದು ರೆವಲ್ಯೂಷನ್ ಆದಾಗ ಎಷ್ಟು ಡಿಸ್ಟೆನ್ಸು ಮೂವ್ ಆಗಬೇಕು ಅಂತ. ಸೊ ಒಂದು ಡಿಸ್ಟೆನ್ಸ್ಗೆ ಒಂದು ರೆವಲ್ಯೂಷನ್ ಕೊಟ್ಟರೆ ಇದು ನಿಮಗೆ ಅದು ಮೂವ್ ಆಗೋದು ಗೊತ್ತಾಗಲ್ಲ. ನಾನೊಂದು 5 ಕೊಡ್ತೀನಿ.
ಸಾರಿ, ಅಂದರೆ 5 ರೆವಲ್ಯೂಷನ್ ಕೊಟ್ಟರೆ 1 mm ಮೂವ್ ಆಗುತ್ತೆ. ನನಗೆ ಎಷ್ಟು ಡಿಸ್ಟೆನ್ಸ್ಗೆ ಒಂದು ರೆವಲ್ಯೂಷನ್ ತಿರುಗಿಸಿದ್ರೆ ಎಷ್ಟು ಮೂವ್ ಆಗಬೇಕು ಅಂತ. ಸೊ ನಾನು ನಿಮಗೆ ಕ್ಲಿಯರಾಗಿ ಅದು ಕಾಣಿಸ್ಬೇಕು ಅಂತ ನಾನೊಂದು 5 mm ಕೊಡ್ತೀನಿ. ಈಗ ನಾನು ಇದನ್ನು ಈ ರೀತಿ ರೊಟೇಟ್ ಮಾಡ್ತಾಯಿದ್ರೆ ಅದು ಒಳಗಡೆ ಹೋಗ್ತಾಯಿದೆ. ಅದು 5 mm ಕೊಟ್ಟಿರೋದ್ರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾಯಿದೆ ಎಷ್ಟು ಒಳಗೆ ಹೋಗ್ಬೇಕಂತ. ಈ ಮೇಟ್ ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸ್ಕ್ರೂ ಜಾಕ್ ಅಥವಾ ಬೆಂಚ್ ವೈಸ್ ಏನಾದರೂ ಮಾಡಿದಾಗ ಇದು ನಿಮಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಸ್ಲಾಟ್. ಸ್ಲಾಟ್ ಮೇಟ್ ಏನಕ್ಕೆ ಅಂದರೆ ಸ್ಲಾಟ್ ಫೇಸ್ ಮತ್ತು ಈ ಫೇಸ್ ಕೊಟ್ಟರೆ ಆ ಸ್ಲಾಟಲ್ಲಿ ಅದು ಮೂವ್ ಆಗುತ್ತೆ. ಇದರಿಂದ ಇದಕ್ಕೆ ನಾನೊಂದು ಡಿಸ್ಟೆನ್ಸ್ ಕೊಡ್ತೀನಿ 10 mm. ಓಕೆ, ಸೊ ಆ ಸ್ಲಾಟಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ಸ್ಲಾಟ್ ಮೇಟ್ ಕೊಡ್ತೀವಿ. ನೆಕ್ಸ್ಟ್ ಬಂದು ಯೂನಿವರ್ಸಲ್ ಜಾಯಿಂಟ್. ಸೊ ಯೂನಿವರ್ಸಲ್ ಜಾಯಿಂಟ್ ಯಾವ ಥರ ಅಂದರೆ ಈ ರೀತಿ ಇದೊಂದು ಆ್ಯಕ್ಸಿಸ್ ಇದ್ದಾಗ ರೊಟೇಟ್ ಆಗಬೇಕು ಅದ್ರ ಪ್ರಕಾರ ಅಂದರೆ ಅಂಥ ಟೈಮಲ್ಲಿ ಯೂನಿವರ್ಸಲ್ ಜಾಯಿಂಟನ್ನ ಕೊಡ್ತೀವಿ. ಇದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಜಸ್ಟ್ ಒಂದು ಸಿಂಪಲಾಗಿ ಕ್ರಿಯೇಟ್ ಮಾಡಿಕೊಂಡೆ. ಅದು ಯಾವ ರೀತಿ ಇರುತ್ತೆ ಅಂದರೆ ಸೊ ಈ ರೀತಿ ಬರುತ್ತೆ ಯೂನಿವರ್ಸಲ್ ಜಾಯಿಂಟ್ಸ್. ಇದೊಂದು ಆ್ಯಕ್ಸಿಸಲ್ಲಿರುತ್ತೆ. ಆ ಟೈಮಲ್ಲಿ ಮೇಟ್ ಕೊಡಬೇಕು ಅಂದಾಗ ಯೂನಿವರ್ಸಲ್ ಜಾಯಿಂಟ್ ಮೇಟ್ನ ಕೊಡ್ತೀವಿ. ಅದು ಯಾವ ರೀತಿ ಕೊಡೋದು ಅಂತ ತೋರಿಸ್ತೀನಿ ಇನ್ನೊಂದ್ಸರಿ. ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೆ ಮೇಟ್ ಮೆಕ್ಯಾನಿಕಲ್ ಯೂನಿವರ್ಸಲ್ ಜಾಯಿಂಟ್. ಇದು ಮತ್ತು ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ನಿಮಗೆ ಯೂನಿವರ್ಸಲ್ ಜಾಯಿಂಟ್ ಮೇಟ್ ಬರುತ್ತೆ. ಸೊ ಮೆಕ್ಯಾನಿಕಲ್ ಮೇಟ್ಸಲ್ಲಿ ಇಷ್ಟಿರುತ್ತೆ. ನೆಕ್ಸ್ಟು ಅಸೆಂಬ್ಲಿಯಲ್ಲಿ ಉಳಿದಿರೋ ಆಪ್ಷನ್ಸ್ ಏನು ಅಂದರೆ ಒಂದು ತುಂಬ ಇಂಪಾರ್ಟೆಂಟ್ ಅಸೆಂಬ್ಲಿಯಲ್ಲಿ ಮೇಟ್ಸೇ. ಸೊ ಮೇಟ್ಸು ಅಷ್ಟು ಕವರ್ ಆಗಿದೆ. ಮತ್ತು ಇದು ಕಾಂಪೊನೆಂಟ್ ಪ್ರಿವ್ಯೂ ವಿಂಡೋ ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ಒಂದು 100 ಪಾರ್ಟ್ಸ್ ಇರುತ್ತೆ. ಅದರಲ್ಲಿ ನೀವು ಕಾಲ್ ಮಾಡಿದ ಪಾರ್ಟು ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಅದು ಟ್ರೀಯಲ್ಲಿ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಕಾಂಪೊನೆಂಟ್ ಪ್ರಿವ್ಯೂ ವಿಂಡೋ ಅಂತ ಕೊಟ್ಟರೆ ಅದಿಲ್ಲಿ ಓಪನ್ ಆಗುತ್ತೆ. ಸೊ ಅದನ್ನು ಇಲ್ಲಿ ಮತ್ತು ಇಲ್ಲಿ ಸೆಲೆಕ್ಟ್ ಮಾಡಿ ಮೇಟ್ ಮಾಡ್ಬೋದು. ನೀವು ಕೋಇನ್ಸಿಡೆನ್ಸ್ ಅಂತ ಕೊಟ್ಟರೆ ಅದೆಲ್ಲ ಇದ್ರೂ ಇಲ್ಲಿಗೆ ಬಂದ್ಬಿಡುತ್ತೆ. ಅದು ಬಂದ್ಬಿಟ್ಟು ಕಾಂಪೊನೆಂಟ್ ಪ್ರಿವ್ಯೂ ವಿಂಡೋ. ಆಮೇಲೆ ಪ್ಯಾಟ್ರನ್ಸ್ ಅಷ್ಟು ನಾನು ಪಾರ್ಟಲ್ಲಿ ಏನು ಹೇಳ್ಕೊಟ್ಟಿದ್ದೀನಲ್ಲ ಸೇಮ್ ಅದೇ ರೀತಿ ಪ್ಯಾಟ್ರನ್ಸೇ ಎಲ್ಲ ಲೀನಿಯರ್, ಸರ್ಕ್ಯುಲರ್, ಪ್ಯಾಟ್ರನ್ ಡ್ರಿವನ್ ಮತ್ತು ಸ್ಕೆಚ್ ಡ್ರಿವನ್, ಕರ್ವ್ ಡ್ರಿವನ್ ಎಲ್ಲ ಪಾರ್ಟಲ್ಲಿ ಹೇಳ್ಕೊಟ್ಟಿರೋ ಥರನೇ. ಸೊ ಅದನ್ನು ನೀವು ಟ್ರೈ ಮಾಡಿ. ಆಮೇಲೆ ಸ್ಮಾರ್ಟ್ ಫಾಸ್ಟ್ನರ್ಸ್ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ಹೇಳ್ಕೊಡ್ತೀನಿ. ನೆಕ್ಸ್ಟು ಮೂವ್ ಕಾಂಪೊನೆಂಟ್ ಅಂದರೆ ನೀವು ಫ್ರೀಯಾಗಿ ಡ್ರ್ಯಾಗ್ ಮಾಡ್ಬೋದು. ಮತ್ತು ಫಾರ್ ಎಕ್ಸಾಂಪಲ್ ಇದನ್ನು ತೆಗಿತೀನಿ ನಾನು. ಮೂವ್ ಕಾಂಪೊನೆಂಟ್
ಹಿಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡೋದು. ನಥಿಂಗ್ ಬಟ್ ನೀವು ನಾರ್ಮಲಾಗಿ ಹಿಡ್ಕೊಂಡು ಡ್ರ್ಯಾಗ್ ಮಾಡ್ಬೋದು. ಮತ್ತು ರೊಟೇಟ್ ಕಾಂಪೊನೆಂಟ್ ಇದು. ಓಕೆ, ಆಮೇಲೆ ಸ್ಮಾರ್ಟ್ ಫಾಸ್ಟ್ನರ್ಸ್ ಇದೇ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದರಲ್ಲೇನು ಅಂದರೆ 2 ಪ್ಲೇಟ್ ಬೇಕಾಗುತ್ತೆ. Coincidence. Concentricity. ಈಗ ನನಗೆ ಇಲ್ಲಿ ಒಂದು ಆಟೋಮೆಟಿಕ್ಕಾಗಿ ಸ್ಮಾರ್ಟ್ ಫಾಸ್ಟ್ನರ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ನಿಮಗೆ ಅಸೆಂಬ್ಲಿಲಿ ಇನ್ನೂ ಒಂದು ಆಪ್ಷನ್ ಏನು ಅಂದರೆ, ನಾನಿಲ್ಲಿ ಒಂದು ಪ್ಲೇಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಪ್ಲೇಟಿಂದಲೇ ಇದು ಕಾಪಿ ಮಾಡಿ ಪೇಸ್ಟ್ ಮಾಡಿಕೊಂಡೆ. ಬಟ್ ನಾನಿವಾಗ ಇದರಲ್ಲಿ ಏನೇ ಚೇಂಜ್ ಮಾಡಿದ್ರೂ ಇದರಲ್ಲೂ ಚೇಂಜ್ ಆಗುತ್ತೆ ಈ ಪ್ಲೇಟಲ್ಲಿ, ಯಾಕೆಂದರೆ ಸೇಮ್ ಪ್ಲೇಟೇ ಅದು. ಓನ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ಅದು ಸೇಮ್ ಪ್ಲೇಟೇ. ಬಟ್ ಇದಕ್ಕೆ ಲಿಂಕ್ ಹೋಗಬೇಕು ಅಂದರೆ ಫಸ್ಟು ತೋರಿಸ್ಬಿಡ್ತೀನಿ ನಿಮಗೆ. ಇದು ಯಾವ ಥರ ಚೇಂಜ್ ಆಗುತ್ತೆ ಅಂತ ನೋಡಿ. ಇದು ನಾನು ಎಡಿಟ್ ಮಾಡಿಬಿಟ್ಟು ಸೇವ್ ಕೇಳ್ತಾಯಿದ್ದೆ, ಅಸೆಂಬ್ಲಿ ಸೇವ್ ಆಗಲಿ. ಸೇವ್ ಕೊಟ್ಬಿಟ್ಟು ಇಲ್ಲಿ 20 ಇರೋದನ್ನು ನಾನು 6 ಡಯಾ ಮಾಡ್ತೀನಿ. ನೋಡಿ 2ರಲ್ಲೂ ಚೇಂಜ್ ಆಯಿತು, ಯಾಕೆಂದರೆ ಇದೇ ಪ್ಲೇಟು ಇಲ್ಲಿರೋದು. 20 ಡಯಾ ಮಾಡ್ತೀನಿ. ಈಗ ನಾನು ಇದನ್ನು ಸಪ್ರೇಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಮೇಕ್ ಇಂಡಿಪೆಂಡೆಂಟ್ ಅಂತ. ಹೊಸ ಹೆಸರಿಂದ ಸೇವ್ ಮಾಡಲ ಅಂತ ಕೇಳುತ್ತೆ. ಓಕೆ ಕೊಟ್ಟು ಅದಕ್ಕೆ ಒಂದು ಪ್ಲೇಟ್ 3 ಅಂತ ಕೊಡ್ತೀನಿ. ಏನೋ ಒಂದು ನೇಮ್ ಕೊಟ್ಟಿದ್ದಾದಮೇಲೆ ಏನು ಮಾಡ್ತೀನಿ, ಈಗ ಇದನ್ನು ಕೋಇನ್ಸಿಡೆನ್ಸ್ ಮಾಡ್ತೀನಿ. ಆಗಲ್ಲ, ಯಾಕೆಂದರೆ ಹೋಲ್ ಟು ಹೋಲ್ ಮಾಡಿದ್ದೀನಿ. ಆ ಹೋಲ್ ಟು ಹೋಲ್ ಮಾಡಿರೋದನ್ನು ತೆಗಿತೀನಿ. ಡಿಲೀಟ್. ಇದು ಕೋಇನ್ಸಿಡೆನ್ಸ್, ಇದು ಮತ್ತು ಇದು ಕೋಇನ್ಸಿಡೆನ್ಸ್ ಆಗಿ ನಾನು ಇಲ್ಲೊಂದು ಹೋಲ್ ಹಾಕ್ತೀನಿ. ಇದನ್ನು ನಾನು ಅಸೆಂಬ್ಲಿ ಫೀಚರ್ಸ್ ಯೂಸ್ ಮಾಡಿಕೊಂಡು ಹೋಲ್ ಹಾಕ್ತೀನಿ. ಈ ಪಾಯಿಂಟಲ್ಲಿ ನನಗೆ ಸಾಕೆಟ್ ಹೆಡ್ ಬೋಲ್ಟ್ ಬೇಕು. ಇಂಚಸ್ ಬೇಡ, ಮೆಟ್ರಿಕಲ್ ಬೇಕು. M5. ಓಕೆ, M5 ಹೋಲ್ ಹಾಕಿದ್ದೀನಿ. ಇಲ್ಲಿ ಇಂಟರ್ಸೆಪ್ಟ್ ಆಗ್ತದೆ. ಓಕೆ, ನೋ ಪ್ರಾಬ್ಲಮ್. ಈಗ ನಾನು ಸ್ಮಾರ್ಟ್ ಫೀಚರ್ಸ್ಗೆ ಹೋಗಿ ಆ ಸ್ಮಾರ್ಟ್ ಫಾಸ್ಟ್ನರ್ಸ್ ಬರಬೇಕು ಅಂದರೆ ಇಲ್ಲಿ ಟೂಲ್ ಬಾಕ್ಸ್ ಆನ್ ಆಗಿರಬೇಕು. ಟೂಲ್ ಬಾಕ್ಸ್ ಆ್ಯಡ್ ಇನ್ ನೌ. ಓಕೆ, ಆ್ಯಡ್ ಆಯಿತು. ಸ್ಮಾರ್ಟ್ ಫಾಸ್ಟ್ನರ್ಸ್ ಕ್ಲಿಕ್ ಓಕೆ. ಇಲ್ಲಿ ಪಾಪ್ಯುಲೇಟ್ ಆಲ್ ಅಂತ ಕೊಟ್ಟರೆ ನೋಡಿ, ನೀವು ಯಾವುದು ಹೋಲ್ ಹಾಕಿದ್ರಲ್ಲ ಅದಕ್ಕೆ ಅದೇ ಸ್ಕ್ರೂ ಸೆಲೆಕ್ಟ್ ಆಗಿ ಬರುತ್ತೆ. ಮತ್ತು ನೀವು ಇಲ್ಲಿ ಆಪ್ಷನ್ಸಲ್ಲಿ ಚೇಂಜ್ ಮಾಡ್ಕೊಬೋದು ಅದು ಬಂದಾಗ. ಮತ್ತೊಮ್ಮೆ ಕೊಡ್ತೀನಿ. ಓಕೆ, ಪಾಪ್ಯುಲೇಟ್ ಆಲ್. ನಿಮಗೆ ಆಟೋ ಅಪ್ಡೇಟ್ ಲೆಂತ್ ಇಲ್ಲಿ ಅದು ತೋರಿಸುತ್ತೆ ನಿಮಗೆ ಲೆಂತ್ ಎಲ್ಲ ಎಷ್ಟಿರಲಿ ಅಂತ. ಏಕೆಂದರೆ ಈ ಬೋಲ್ಟಲ್ಲಿ ಬರೋದೇ ಮಿನಿಮಮ್ಮು 25 ಲೆಂತ್, ಅದಕ್ಕೋಸ್ಕರ ಅದು ಫುಲ್ ಹಾಕಿದೆ.
ಸೊ ನಿಮಗೆ ಲೆಂತ್ ಕಮ್ಮಿ ಬೇಕು ಅಂದರೆ ಬೇರೆ ಬೋಲ್ಟ್ಸ್ನ ಯೂಸ್ ಮಾಡ್ಕೊಬೋದು. ಹೋಲ್ ಹಾಕ್ಬೇಕಾದ್ರೇ ಅದು ಆ್ಯನ್ಸಿಮೆಟ್ರಿಕ್ ಮತ್ತು ಹೆಕ್ಸಾಗನಲ್ ಸಾಕೆಟ್ ಹೆಡ್, ಹೆಕ್ಸಾಗನಲ್ ಹೆಡ್ ಆ ಥರ ಬೋಲ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಹಾಕಿದಾಗ ನಿಮಗೆ ಇನ್ನೂ ಕರೆಕ್ಟಾಗಿ ಬರುತ್ತೆ. ಇದು ಸ್ಮಾರ್ಟ್ ಫಾಸ್ಟ್ನರ್ಸ್. ಸೊ ಮೂವ್ ಕಾಂಪೊನೆಂಟ್ ಮತ್ತು ರೊಟೇಟ್ ಕಾಂಪೊನೆಂಟ್ ಹೇಳ್ಕೊಟ್ಟೆ. ಶೋ ಮತ್ತು ಹಿಡನ್ ಕಾಂಪೊನೆಂಟ್ಸ್. ಹಿಡನ್ ಕಾಂಪೊನೆಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದಾದ್ರೂ ಒಂದು ಕಾಂಪೊನೆಂಟ್ನ ಇಲ್ಲಿ ಹೈಡ್ ಮಾಡ್ತೀನಿ. ಶೋ ಹಿಡನ್ ಕಾಂಪೊನೆಂಟ್ಸ್ ಅಂದರೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವುದಾದ್ರು ಹೈಡ್ ಆಗಿದೆ ಅದಷ್ಟು ಶೋ ಆಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಬಂದಿರುತ್ತೆ, ಇಲ್ಲಿ ಹೋಗುತ್ತೆ. ಓಕೆ, ನೆಕ್ಸ್ಟು ಅಸೆಂಬ್ಲಿ ಫೀಚರ್ಸಲ್ಲಿ ಇಷ್ಟಿದ್ದಾವೆ. ಪಾರ್ಟಲ್ಲಿ ಏನೇನಿತ್ತಲ್ಲ ಅಷ್ಟು ಫೀಚರ್ಸ್ ಇಲ್ಲಿದೆ. ಮತ್ತು ವೆಲ್ಡ್ ಬೀಡ್ ಏನು ಅಂದರೆ 2 ಪಾರ್ಟ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಬೀಡ್ ಬರುತ್ತೆ. ನಾನು ವೆಲ್ಡ್ ಆಪ್ಷನ್ಸಲ್ಲ ವೆಲ್ಡ್ ಇದರಲ್ಲಿ ಹೇಳ್ಕೊಟ್ನಲ್ಲ, ಸೇಮ್ ಅದೇ ಥರ. ಆಮೇಲೆ ಇಲ್ಲೊಂದು ಬೆಲ್ಟ್ ಮತ್ತು ಚೈನ್ ಅಂತ ಇದೆ. ಇದಕ್ಕೆ ಬೆಲ್ಟ್ ಥರ ಒಂದು ಅಸೆಂಬ್ಲಿನ ಕ್ರಿಯೇಟ್ ಮಾಡಬೇಕು. ನಾನು ಆಗಲೇ ಹೇಳಿದ ರೀತಿ ಇದೇನು ಅಂದರೆ ಇದನ್ನು ನಾನು ಆ ಅಸೆಂಬ್ಲಿನ ಕ್ರಿಯೇಟ್ ಮಾಡಬೇಕು. ಸೊ ಇದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬೆಲ್ಟ್ ಮತ್ತು ಚೈನ್ ಅನ್ನೋದನ್ನು. ಉಳಿದಿದ್ದು ಇದಿಷ್ಟು ಎಲ್ಲ ಸೇಮ್ ಪಾರ್ಟಲ್ಲಿ ಏನು ಬರುತ್ತೋ ಅದೇ ಥರ. ಇದು ಮೋಷನ್ ಸ್ಟಡಿ ಅಂದರೆ ನೀವು ಏನಾದರೂ ಅನಿಮೇಷನ್ ಮಾಡಬೇಕಾದ್ರೆ ಇದನ್ನು ಮಾಡ್ಬೋದು. ಇದಕ್ಕೆ ಒಂದು ಸಪ್ರೇಟ್ ನಾನು ವಿಡಿಯೋ ಮಾಡ್ತೀನಿ, ಏಕೆಂದರೆ ಇದೇ ವಿಡಿಯೋದಲ್ಲಿ ಹೇಳ್ಕೊಡೋಕ್ಕಾಗಲ್ಲ, ಇದು ಸ್ವಲ್ಪ ಪ್ರೋಸೆಸ್ ಇದೆ. ಆಮೇಲೆ ಬಿಲ್ ಆಫ್ ಮೆಟೀರಿಯಲ್ಸ್. ನೀವಿಲ್ಲೇನೇನು ಪಾರ್ಟ್ಸ್ ಕ್ರಿಯೇಟ್ ಮಾಡಿರ್ತೀರ ಅದಕ್ಕೆ ಬಿಲ್ ಆಫ್ ಮೆಟೀರಿಯಲ್ಸ್ ಬರುತ್ತೆ. ಇಲ್ಲಿ ನೀವು ಇಲ್ಲೇ ಪ್ಲೇಸ್ ಮಾಡ್ಬೋದು ಅದನ್ನು. ಆಮೇಲೆ ಎಕ್ಸ್ಪ್ಲೋಡೆಡ್ ವ್ಯೂ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಈ ರೀತಿಯಾಗಿ ನೀವೆಲ್ಲ ನೋಡಿರ್ಬೋದು. ನಿಮ್ಮದು ಬೈಕ್ ಮ್ಯಾನ್ಯಲ್ ಆಗಿರಲಿ ಅಥವಾ ಯಾವುದೋ ಒಂದು ಟಿ ವಿ ಮ್ಯಾನ್ಯಲ್ ಆಗಿರಲಿ, ಈ ಥರ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡೋದು ಅಸೆಂಬ್ಲಿ ಎಕ್ಸ್ಪ್ಲೋಡೆಡ್ ವ್ಯೂ ಯೂಸ್ ಮಾಡಿಕೊಂಡೇ ಮಾಡ್ತಾರೆ. ಅದು ಯಾವ ರೀತಿ ಅಂದರೆ ನಾನು ಸೆಲೆಕ್ಟ್ ಮಾಡ್ತೀನಿ, ಈ ಪಾರ್ಟ್ನ ಸೆಲೆಕ್ಟ್ ಮಾಡಿ ಡೈರೆಕ್ಷನ್. ನನ್ನ ಹತ್ರ ದೊಡ್ಡದಾದ ಅಸೆಂಬ್ಲಿ ಇಲ್ಲ ಸದ್ಯಕ್ಕೆ, ಸೊ ಅದಕ್ಕೋಸ್ಕರ ಚಿಕ್ಕ ಅಸೆಂಬ್ಲಿಲೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಆಮೇಲೆ ಈ ಪಾರ್ಟ್ ಎಕ್ಸ್ಪ್ಲೋಡೆಡ್ ವ್ಯೂ ಸೆಲೆಕ್ಟ್ ಮಾಡಿ ಹಿಂದೆ ಮೂವ್ ಮಾಡೋದು. ತಗೊಟ್ಟು ನೆಕ್ಸ್ಟ್ ಗ್ರೂಪ್. ಸೊ ಒಂದೊಂದೇ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಮೂವ್ ಮಾಡ್ಬೋದು, ಅಥವಾ ಎಕ್ಸ್ಪ್ಲೋಡೆಡ್ ವ್ಯೂ ಇದನ್ನು ಕೊಟ್ಟರೆ ನೀವೊಂದು ಅಸೆಂಬ್ಲಿ ಇರಬೇಕು. ಅಸೆಂಬ್ಲಿನ ಸೆಲೆಕ್ಟ್ ಮಾಡಿದ್ರೆ ಈ ಥರ ಕೊಟ್ಟರೆ ಎಕ್ಸ್ಪ್ಲೋಡ್ ಆಗುತ್ತೆ. ಸೊ ಇದು ಎಕ್ಸ್ಪ್ಲೋಡೆಡ್ ವ್ಯೂ. ಆಮೇಲೆ ಇನ್ಸ್ಟೆಂಟ್ 3D ಅಂದರೆ ನಿಮಗೆ ಪಾರ್ಟಲ್ಲಿ ಏನಿತ್ತಲ್ಲ ಅದೇ ರೀತಿ. ಈಗ ಒಂದು ಏನಾದರೂ ಕ್ಲಿಕ್ ಮಾಡಿದ ತಕ್ಷಣ ಅದರದ್ದು ಎಕ್ಸ್ಪ್ಲೋಡೆಡ್ ವ್ಯೂ ಏನಾದರೂ ಇದ್ದರೆ ತೋರಿಸ್ಬಿಡುತ್ತೆ. ಅಥವಾ ಏನಾದರೂ ಡೈಮೆನ್ಷನ್ಸ್ ಅಸೆಂಬ್ಲಿಲೇ ಏನಾದರೂ ನೀವು ಸ್ಕೆಚ್ ಹಾಕಿದರೆ ಅಥವಾ ಅಸೆಂಬ್ಲಿಲಿ ಏನಾದರೂ ಹೋಲ್ ಹಾಕಿದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಕಿದ್ದೀವಲ್ಲ, ಫಸ್ಟು ಆ ಎಕ್ಸ್ಪ್ಲೋಡೆಡ್ ವ್ಯೂನ ಆಫ್ ಮಾಡಬೇಕು. ಎಕ್ಸ್ಪ್ಲೋಡೆಡ್ ವ್ಯೂ ಮೇಲೆ ಇನ್ನೊಂದು ಸರಿ ಕ್ಲಿಕ್ ಮಾಡಿದಾಗ ಅದು ಹೋಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ಸ್ಟೆಂಟ್ 3D ಅಂದರೆ ಇಲ್ಲೇ ಡಬಲ್ ಕ್ಲಿಕ್ ಮಾಡಿದ್ರೆ ವ್ಯಾಲ್ಯೂಸ್ ಎಲ್ಲ ಬಂದ್ಬಿಡುತ್ತೆ. ಇಲ್ಲೇ ಚೇಂಜ್ ಮಾಡ್ಬೋದು. ಅಪ್ಡೇಟ್ ಸ್ಪೀಡ್ ಪ್ಯಾಕ್ ಇದನ್ನು ನಾವು ಅಷ್ಟು ಯೂಸ್ ಮಾಡಲ್ಲ. ಆಮೇಲೆ ಟೇಕ್ ಸ್ನ್ಯಾಪ್ಶಾಟ್ ಅಂದರೆ
ಜಸ್ಟ್ ನೀವೊಂದು ಇಮೇಜಸ್ ತೊಗೊಬೋದು, ತೊಗೊಂಡು ಸೇವ್ ಮಾಡ್ಬೋದು. ಮತ್ತು ಲಾರ್ಜ್ ಅಸೆಂಬ್ಲಿ ಸೆಟ್ಟಿಂಗ್ಸ್ ಅಂದರೆ ನೀವು ತುಂಬ ಪಾರ್ಟ್ಸ್ ಇದೆ ಇದರಲ್ಲಿ ಅಂದರೆ ನೀವು ಲಾರ್ಜ್ ಅಸೆಂಬ್ಲಿ ಸೆಟ್ಟಿಂಗ್ಸು ಕ್ಲಿಕ್ ಮಾಡಿದ್ರೆ ನಿಮಗೆ ಲೈಟ್ ವೆಯ್ಟ್ ಆಗಿ ರೊಟೇಟ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಅಸೆಂಬ್ಲಿ ಬಗ್ಗೆ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರಾಯಿಂಗ್ಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಳೋಣ. ಥ್ಯಾಂಕ್ ಯು.